ಸರ್ಕಾರದಿಂದ ಇವತ್ತಿನ ದಿವಸ ಒಂದು ಮಹಿಳೆಯರ ಮ್ಯಾಗ ಅನ್ಯಾಯ ಆಗದ ಸಲುವಾಗಿ ನ್ಯಾಯ ಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಹೆಣ್ಮಗದೇ ಒಂದು ಮಗು ಆಗಲಿ, ಒಂದು ಹೆಣ್ಮಗಳಾಗಲಿ, ವೃದ್ಧೆ ಮಹಿಳೆ ಆಗಲಿ, ಯಾರಿಗೂ ಸುರಕ್ಷಾ ಇಲ್ಲ ಅಂತ ನಾನು ಈ ನಮ್ಮ ಎಲ್ಲ ಮಹಿಳೆಯರದಿಂದ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲೇ ಹೋಗಬೇಕಾಗಿ ಇವತ್ತು ಯಾರ ಮ್ಯಾಗ ನಾವು ವಿಶ್ವಾಸ ಇಟ್ಟು ಹೊರಗೆ ಆಗಿದೆ ಆ ಪೊಲೀಸರದಿಂದ ಇವತ್ತು ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅಂತ. ಅದಕ್ಕೆ ನಾವು ಈ ಸರ್ಕಾರ ಅವರಿಗೆ ಎಷ್ಟು ಜಲ್ದಿ ಆಗ್ತದೆ, ಒಂದು ಸಾಧಾರಣ ಯಾವುದೇ ಮಹಿಳೆ ಇರಲಿ ಆಕೆಗಾಗಂಥ ಅನ್ಯಾಯಕ್ಕೆ ನ್ಯಾಯ ಬೇಕು ಅನ್ನೋಂಥ ಸಂದರ್ಭದಲ್ಲಿ ಇವತ್ತಿಂದು ಪ್ರತಿಭಟನೆ ಇದೆ. ಎಲ್ಲಿ ಬಸವಣ್ಣ ಅಂಬೇಡ್ಕರ್ ಅವರ ನಾಡಿನಲ್ಲಿ ಸಮಾನತೆ, ಮಹಿಳೆಯರಿಗೆ ಒಂದು ಅಧಿಕಾರ, ನ್ಯಾಯ ಬೇಕು, ಆ ನಾಡಿನಲ್ಲಿ ಇವತ್ತು ಮಹಿಳೆಯರ ಮ್ಯಾಗ ಅನ್ಯಾಯ ಆಗ್ತಾ ಇದೆ. ಸೊ ಈ ಅನ್ಯಾಯ ಆದಷ್ಟು ಸರ್ಕಾರ ಅನ್ಯಾಯ ಮಾಡೋಂಥವರಿಗೆ ಶಿಕ್ಷೆ ಕೊಡಬೇಕು, ಮತ್ತು ಒಂದು ಮಹಿಳೆಯರಿಗೆ ಸುರಕ್ಷಾ ಕೊಡಬೇಕು, ನ್ಯಾಯ ಕೊಡಬೇಕು ಅನ್ನೋಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೆ ನಮಸ್ಕಾರ. ಒತ್ತಿಟ್ಟು ಅವರಿಗೆ ಹಗಲು ರಾತ್ರಿ ಶ್ರಮ ಪಟ್ಟು ಅವರಿಗೆ ದೇಶ ವಿದೇಶದಲ್ಲಿ ಹೋಗಿ ಹಿಡ್ಕೊಂಡು ಬಂದು ಜೈಲಲ್ಲಿ ಹಾಕಿದಾಗ ಅವರಿಗೆ ಫೆಸಿಲಿಟಿ ಕೊಡ್ತೀರ? ನಾಚಿಕೆ ಬರಲ್ವಾ ನಿಮ್ಗೆ? ಅಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಸಹ ಒಂದು ಸೆಂಟ್ರಲ್ ಜೈಲಲ್ಲಿ ಮೊನ್ನೆ ತಾವು ನೋಡಿದಿರಿ ಹೇಗೆ ಅವರಿಗೆ ಇಂಗ್ಲಿಷ್ ಸ್ಕಾಚ್ ಅನ್ನು ಕೊಡ್ತಾರೆ, ಇಸ್ಪಿಟ್ ಅನ್ನು ಕೊಡ್ತಾರೆ, ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಅಯ್ಯಾಶಿ ಮಾಡ್ತಾ ಇದ್ದಾರೆ. ನಾಚಿಕೆ ಬರಲ್ವಾ ನಿಮ್ಗೆ? ಎಲ್ಲಿದ್ದಾರೆ ಕಾನೂನು ಸುವ್ಯವಸ್ಥೆ? ಇವತ್ತು ಜಿ ಪರಮೇಶ್ವರ್ ಅವರ ಇನ್ನೊಂದು ಹೆಸರು ಐ ಡೋಂಟ್ ನೋ ಹೋಮ್ ಮಿನಿಸ್ಟರ್ ಅಂತ ಇಡಬೇಕು. ಏನೇ ಪ್ರಶ್ನೆ ಕೇಳಿದ್ರು ಅವ್ರು ಹೇಳೋದು ಐ ಡೋಂಟ್ ನೋ ಅಂತ ಹೇಳ್ತಾರೆ. ಪರ್ಸನಲ್ ಪ್ರಾಬ್ಲಮ್ ಅಂತ ಹೇಳ್ತೀರಾ. ನಿಮ್ಮ ಮನೇಲೂ ಹೀಗೆ ಆದ್ರೆ ಅದನ್ನೇ ಬಿಟ್ಬಿಡ್ತೀರಾ ನೀವು? ಪರ್ಸನಲ್ ಪ್ರಾಬ್ಲಮ್ ಅಂತ ಬಿಡ್ತೀರಾ ನೀವು? ಅನೇಕ ಮಹಿಳೆಯರ ಮೇಲೆ, ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇವತ್ತು ಅಪೀಸ್ಮೆಂಟ್ ಪೊಲಿಟಿಕ್ಸ್, ತುಷ್ಟೀಕರಣದ ರಾಜಕೀಯಕ್ಕೆ ಒಂದೇ ಮಾತ್ರಕ್ಕೆ ಇದನ್ನೆಲ್ಲ ಅಲೋ ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣ ರಾಜಕೀಯ ಸಲುವಾಗಿ. ತಾವಷ್ಟೇ ಅಲ್ಲ, ಪೊಲೀಸರಿಗೆ ಒಂದು ಸ್ಟೇಷನ್ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ. ದಾವಣಗೆರೆಯಲ್ಲಿ ಅನೇಕ ಕಡೆ ನೋಡಿದ್ದೀವಿ ಪೊಲೀಸ್ ಸ್ಟೇಷನ್ ಮೇಲೆ ಇವರು ಹಲ್ಲೆಯನ್ನು ಮಾಡಿದ್ರು. ಇವತ್ತು ಜನ ಅಷ್ಟೇ ಅಲ್ಲ, ಪೊಲೀಸರು ಸಹ ಸುರಕ್ಷತೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ನಾವೆಲ್ಲರೂ ಇವತ್ತು ನಿಂತು ಹೋರಾಟಿ ಯಾರ್ಯಾರಿಗೆ ಕಷ್ಟ ಆಗ್ತಾ ಇದೆ, ಬಹಳ ಒಂದು ನಾಚಿಕೆ ಪಡುವಂತ ಸಂಗತಿ. ಕರ್ನಾಟಕದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತಾ ಇದೆ. ಮೊನ್ನೆ ಸಹ ಹುಬ್ಬಳ್ಳಿಯಲ್ಲಿ